ಮೂಡಬಿದ್ರೆಯಲ್ಲಿ ನಡೆದಂಥ ಘಟನೆಯ ಬಗ್ಗೆ ಇವತ್ತು ನನ್ನನ್ನು ಕೆಲವು ಸಂತ್ರಸ್ತೆಯರು ಭೇಟಿ ಮಾಡಿದ್ದು. ಅವರು ಮತ್ತು ನಮ್ಮ ವುಮೆನ್ ಕಮಿಷನ್ ಅಧ್ಯಕ್ಷರು ಚೇರ್ಮನ್ ಅವರು ಅವರ ಜೊತೆಯಲ್ಲಿ ಅವರೆಲ್ಲ ಭೇಟಿ ಅವರ ಏನು ನಡೆದಂಥ ಘಟನೆಗಳನ್ನು ಅವರೆಲ್ಲ ನನಗೆ ತಿಳಿಸಿದ್ದಾರೆ. ಇದನ್ನೇ ಆಧಾರವಾಗಿಟ್ಕೊಂಡು ಈಗಾಗಲೇ ನಾವು ಆ ಇನ್ಸ್ಪೆಕ್ಟರನ್ನು ಸಸ್ಪೆಂಡ್ ಮಾಡಿ ವರದಿಯನ್ನು ಕೊಡಬೇಕು ಸರ್ಕಾರಕ್ಕೆ ಅಂತೇಳಿ ನಾನು ಕೇಳಿದ್ದೇನೆ. ಆದರೆ ಇವತ್ತು ಅವರ ಅನೇಕ ಇನ್ಸಿಡೆಂಟ್ಗಳು ನಾವು ಹೇಳಿದ್ದಾರೆ. ಅದರ ಆಧಾರದ ಮೇಲೆ ಇದನ್ನು CIDಯಿಂದ ತನಿಖೆ ಮಾಡಿಸಬೇಕು ಅಂತ ಹೇಳಿ ನಾನು ಈಗಾಗಲೇ ಸೂಚನೆಯನ್ನು ನಮ್ಮ DGP ಕೊಟ್ಟಿದ್ದೇನೆ. ಅದನ್ನು CIDಯಿಂದ ತನಿಖೆ ಮಾಡಿಸ್ತೇವೆ. ಪ್ರಕೃತ ಇರಾನ್, ಅಮೇರಿಕಾ, ಇಸ್ರೇಲ್ ಈ ಯುದ್ಧದಿಂದಾಗಿ ಭಾರತದಲ್ಲಿ ಕೂಡ ಒಂದಷ್ಟು ಇಂಧನ, ತೈಲ ಮತ್ತು ನೈಸರ್ಗಿಕ ಅನಿಲದ ಕೊರತೆ ಉಂಟಾಗಿ ಇವತ್ತು ಜನಸಾಮಾನ್ಯರು ಒಂದಷ್ಟು ಭಾವನೆ ಪಡುವಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ನೈಸರ್ಗಿಕ ಅನಿಲ ಇಂಧನ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಇವರು ಭಾಳ ವ್ಯವಸ್ಥಿತವಾಗಿ ಜನರಿಗೆ ಇವತ್ತು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ಅಡುಗೆ ಅನಿಲವನ್ನು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರದಲ್ಲಿ ಇವತ್ತು ಅಡುಗೆ ಅನಿಲದ ಕೊರತೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಭಾರತದ ಜನ ಇವತ್ತು ನೆಮ್ಮದಿಯಾಗಿ ತಮ್ಮ ದಿನನಿತ್ಯದ ಆ ಒಂದು ಅಡುಗೆ ಇತರ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಆದರೆ ಅದಕ್ಕೆ ಕಾರಣ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ಇಂಧನ ಸಚಿವರು. ಇವತ್ತು ವ್ಯಾಪಕವಾಗಿ ಜನ ಒಂದಷ್ಟು ಯುದ್ಧದಿಂದಾಗಿ ಮುಂದಿನ ದಿನಗಳಲ್ಲಿ ಅಡುಗೆ ಅನಿಲದ ಕೊರತೆ ಆಗ್ಬೋದು ಎನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಹೆಚ್ಚುವರಿ ಅಡುಗೆ ಅನಿಲದ ಹಂಡೆಗಳನ್ನು ತೆಗೊಂಡು ಇವತ್ತು ಒಂದಷ್ಟು ಕಾಲಸಂತೆಯಲ್ಲಿ ಕೂಡ ಮಾರಾಟ ಮಾಡುವಂಥದ್ದನ್ನು ನೋಡಿದ್ದೇವೆ. ಇಂಥ ಒಂದು ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಇವತ್ತು ತುರ್ತಾಗಿ ರಷ್ಯಾದಿಂದ ಬೇರೆ ಬೇರೆ ರಾಷ್ಟ್ರಗಳಿಂದ ಇವತ್ತು ಕಚ್ಚಾ ತೈಲವನ್ನು ಮತ್ತು ನೈಸರ್ಗಿಕ ಅನಿಲವನ್ನು ತರಿಸಿ ವಿಶೇಷವಾಗಿ ನಮ್ಮ ನವಮಂಗಳೂರು ಬಂದರಿಗೂ ಈ ಒಂದು ಹಡಗಿನ ಮುಖಾಂತರ ಈ ಇಂಧನವನ್ನು ತರಿಸುವ ಮುಖಾಂತರ ಈ ಒಂದು ಅನಿಲದ ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಮಾಡ್ತಾಯಿದೆ. ನಾನಿವತ್ತು ಹೇಳುವಂಥದ್ದು ಸಾಮಾನ್ಯ ಜನರು ಇವತ್ತು ಅಡುಗೆ ಅನಿಲದ ಬಗ್ಗೆ ಯಾವುದೇ ಗೊಂದಲಕ್ಕೆ ಈಡಾಗಬಾರ್ದು. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಎಷ್ಟು ಅವಶ್ಯಕತೆ ಉಂಟೋ ಆ ಅವಶ್ಯಕತೆಯನ್ನು ಪೂರೈಸುವಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾನು ಕಂಡುಕೊಂಡಾಗೆ ಕಮರ್ಷಿಯಲ್ ಗ್ಯಾಸ್ ಇವತ್ತು ನಾವು ಅದು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗ ಮಾಡುವಂಥ ಗ್ಯಾಸಿನ ಕೊರತೆ ಕೂಡ ಮುಂದಿನ ದಿನಗಳಲ್ಲಿ ಉಂಟಾಗುವುದಿಲ್ಲ. ಯಾಕಂದರೆ ಈಗಾಗಲೇ ನಮ್ಮ ಇಂಧನ ಸಚಿವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಸಂಸದರು ಇದರ ಬಗ್ಗೆ ಈ ಕೊರತೆಯ ಬಗ್ಗೆ ಗಮನಕ್ಕೆ ತಂದಿದ್ದಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಇವತ್ತು ಹೋಟೆಲ್ ಮಾಲೀಕರು ಇರ್ಬೋದು, ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂಥ ನಮ್ಮ ಆ ಬೀದಿ ಬದಿ ಹೋಟೆಲ್ ಮಾಲೀಕರಿರ್ಬೋದು, ಯಾರೇ ಆಗಲಿ ಇವತ್ತು ಈ ಒಂದು ವಾಣಿಜ್ಯ ಗ್ಯಾಸಿನ ಬಗ್ಗೆ ಆತಂಕ ಪಡುವಂಥ ಸಂದರ್ಭ ಇಲ್ಲ. ಮುಂದಿನ ದಿನಗಳಲ್ಲಿ ಯಥೋಚಿತವಾಗಿ ಆ ಗ್ಯಾಸ್ ಒದಗಿಸುವಂಥ ಕೆಲಸವನ್ನು ನಮ್ಮ ಇಂಧನ ಸಚಿವರ ಮುಖಾಂತರ ಮಾಡ್ತಾ ಇದ್ದಾರೆ. ಮುಂದೆ ನಮ್ಮಲ್ಲಿ ಹಬ್ಬಗಳು ಬರಲಿಕ್ಕಿದೆ. ವಿಶೇಷವಾಗಿ ನಮ್ಮ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವ ಬರಲಿಕ್ಕಿದೆ. ಈ ಜಾತ್ರೋತ್ಸವದ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಸಮಸ್ಯೆ ಆಗದ ರೀತಿಯಲ್ಲಿ ಗ್ಯಾಸಿನ ಬಗ್ಗೆ ನಾವು ಮುನ್ನೆಚ್ಚರಿಕೆಯನ್ನು ವಹಿಸುವಂಥ ಕೆಲಸವನ್ನು ಖಂಡಿತ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಸಂಸದರ ಮುಖಾಂತರ ಮಾಡಲಿಕ್ಕಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಯಾವುದೇ ವ್ಯಕ್ತಿಗಳು ಹೆಚ್ಚುವರಿಯಾಗಿ ಕೂಡ ಈ ಒಂದು ಗ್ಯಾಸನ್ನು ಶೇಖರಣೆ ಮಾಡದೆ ದಿನನಿತ್ಯಕ್ಕೆ ಅಗತ್ಯ ಇರುವಷ್ಟನ್ನೇ ಉಪಯೋಗ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇವೆ.